ಈ ಮೂವಿಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಲ್ಲಿ ಏನು ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನಗಿರಲಿಲ್ಲ. ಕಾಡಲ್ಲಿ ಒಳ್ಳೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದು ಚೆನ್ನಾಗಿತ್ತು. ಮೊದಲನೇದಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನವೀನ್ ಸರ್ಗೆ ಮತ್ತು ದೇವು ಸರ್ಗೆ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. DOP ಅನಿರುದ್ಧ್ ಸರ್ ಅಂತೂ ಅವ್ರ ವರ್ಕ್ ಬಗ್ಗೆ ನೀವು ನೋಡ್ತೀರಾ ಮೂವಿ ರಿಲೀಸ್ ಆದಾಗ. ಮತ್ತು ನಮ್ಮ ಚಿಟ್ಟ ಅವ್ರ ಬಗ್ಗೆ ಅಂತೂ ಹೇಳಲೇಬಾರ್ದು, ಎಕ್ಸಲೆಂಟು ಟೆಕ್ನಿಷಿಯನು. ಸೊ ಎಂಟೈರ್ ಕ್ರೂ ನಮಗೆ ಸಪ್ರೇಟ್ ಆರ್ಟಿಸ್ಟೇ ಸಪ್ರೇಟು ಮತ್ತು ಟೆಕ್ನಿಷಿಯನ್ಸ್ ಸಪ್ರೇಟ್ ಅಂತ ಅನಿಸಿಲ್ಲ. ಒಳ್ಳೆ ಫ್ಯಾಮಿಲಿಯಾಗಿ ಫ್ರೆಂಡ್ಸ್ ಆಗಿ ಜರ್ನಿ ತುಂಬ ಚೆನ್ನಾಗಿತ್ತು ಈ ಮೂವಿ ಶೂಟಲ್ಲಿ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಹೇಳ್ದಂಗೆ ಖಡಕ್ ವಿಲನ್ ಪಾತ್ರ ಅಲ್ಲ, ಒಂದು ರೇಂಜ್ಗೆ ನೆಗೆಟಿವ್ ಪಾತ್ರ ಇದೆ. ಬೈಕೊಳ್ಳೋದಂತೂ ಗ್ಯಾರಂಟಿ. ಮೂವಿ ನೋಡಾದ್ಮೇಲೆ ನನ್ನನ್ನಂತೂ ಬೈಕೊಳ್ತೀರಾ, ಏನಕ್ಕೆಂದ್ರೆ ಅಂಥ ಕೆಲಸ ಮಾಡಿರ್ತೀನಿ ಅದರಲ್ಲಿ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ಫೀಮೇಲ್ ಆರ್ಟಿಸ್ಟು ಇಬ್ಬರು ಇವರಿದ್ದಾರೆ. ಹಾಂ ನಂಗೆ ಸಾರಿ, ನನಗೆ ಕ್ಯಾರೆಕ್ಟರ್ ನೇಮ್ ಮರ್ತೋಗ್ಬಿಟ್ಟಿದೆ. ಆರ್ತಿ ಮತ್ತು ಡಯಾನಾ. ಆರ್ತಿ ಮತ್ತು ಸಾರಿ ಸಾರಿಕಾ ಮತ್ತು ಡಯಾನಾ ಕರೆಕ್ಟ್ ಅಲ್ವಾ? ಇಲ್ಲ ನೀವು ಒರಿಜಿನಲ್ ನೇಮು. ಹಾಂ ಸಾರಿಕಾ ಡಯಾನಾ, ಸಾರಿ. ಇಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಟ್ರ್ಯಾಕ್ ಬಿಟ್ಟರೆ ಬೇರೆ ಟ್ರ್ಯಾಕಲ್ಲಿ ಏನು ನಡೀತಿದೆ ಅಂತ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಮ್ಯಾಮ್ ಜೊತೆ ಪಾಪ ನಾನು ಆ್ಯಕ್ಟ್ ಮಾಡ್ಬೇಕಂತಿದ್ರು ಒಂದಿನನೂ ಅವ್ರು ಮೀಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು. ಸೊ ಒಂದು ಚಾನ್ಸ್ ಸಿಕ್ಕಿದ್ರೆ ಮೀಟ್ ಆಗ್ಬೋದಿತ್ತು, ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಹಾಡು ಟ್ರೈಲರ್ ಅಂತೂ ಟ್ರೈಲರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಡು ತುಂಬ ಚೆನ್ನಾಗಿದೆ. ನವೀನ್ ಸರ್ ಅಂತೂ ಪ್ರೊಮೋ ನೋಡಿರ್ತೀರ, ಹಾಡಲ್ಲಿ ರೊಮ್ಯಾಂಟಿಕ್ ಆಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಒಳ್ಳೆ ಶೂಟ್ ಆಗಿದೆ ಸಾಂಗು. ಇನ್ನೇನೇ ಇದ್ರೂ ಮೂವಿನ ಥಿಯೇಟ್ರ್ಗಳಲ್ಲಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.